ಎಲ್ರಿಗೂ ನಮಸ್ಕಾರ. ಎಂಬೆಲ್ಬಾಸ್ ಮಲ್ಟಿಪ್ಲೆಕ್ಸ್ ನೋಡೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕನ್ನಡ ಸಿನಿಮಾ UI ಸಿನಿಮಾನ ರಿವ್ಯೂ ಮಾಡ್ಕೊಟ್ಟಿದ್ದೀನಿ. ಬನ್ನಿ ರಿವ್ಯೂನ ಶುರು ಮಾಡೋಣ. ಸೊ ಮೊದಲಿಗೆ ಯೋಚನೆ ಮಾಡಿದ್ರೆ ಈ ಸಿನಿಮಾನ ಯಾವ ರೀತಿ ರಿವ್ಯೂ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ. ಸೊ ಅದಕ್ಕೆ ಈ ಸಿನಿಮಾನ ರಿವ್ಯೂ ಮಾಡ್ತಿರೋ ನಾನು ದಡ್ಡಾನೆ, ಆಮೇಲೆ ಈ ರಿವ್ಯೂ ನೋಡಿದ್ರೆ ನೀವು ಕೂಡ ದಡ್ಡ್ರೆ. ಸೊ ಏನು ಅನ್ಕೊಳ್ತಾ ಇದೀನಿ ನೋಡಿ. ಆಮೇಲೆ ನನ್ನ ರಿವ್ಯೂ ಹೇಗಿರುತ್ತೆ ಉಪೇಂದ್ರ ಸಿನಿಮಾ ತರನೇ ಇಲ್ಲಿಂದೆಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಹಾಗಾಗಿ ಎಂದವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಏನಿಲ್ಲ ಏನಿಲ್ಲ ಏನೇನಿಲ್ಲ. ಇಲ್ಲಿ ನಾನು ಕತೆ ಬಗ್ಗೆ ಏನು ಚರ್ಚೆ ಮಾಡೋದಿಲ್ಲ, ಆದ್ರೆ ಈ ಸಿನಿಮಾ ಹೇಗೆ ಅನಿಸ್ತು ಏನು ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ. ಯಾಕಂದ್ರೆ ಕತೆ ರಿವ್ಯೂ ಮಾಡಿದ್ರೆ ನೋಡೋರ್ಗೂ ಸಹಿತ ಅಷ್ಟು ಇದು ಅನ್ಸಲ್ಲ. ಈಗ ಈ UI ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಇದು ಉಪೇಂದ್ರ ಅವ್ರು ಯಾವ ರೀತಿ ರಾ ಸ್ಟೈಲ್ ಅವರ ಟಾಕಿಂಗ್ ಇರುತ್ತೆ ಅಥವಾ ಒಂದೇನು ಬೋಲ್ಡ್ ಆಗಿ ಟಾಕ್ ಇರುತ್ತೆ, ಅದೇ ರೀತಿ ಈ ಸಿನಿಮಾದಲ್ಲಿ ಕೂಡ ಟಾಕ್ ಇದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಟ್ರಾಲ್ ಸಾಂಗ್ ಕೂಡ ತುಂಬಾ ಎಂಟರ್ಟೈನ್ ಮಾಡುತ್ತೆ. ಆಮೇಲೆ ಉಪೇಂದ್ರ ಅವ್ರ ವೇಷ ಏನಿದೆ ಅಂದ್ರೆ ಅಲ್ಲಿ ಒಂಥರ ಗೆಟಪ್, ಉಪೇಂದ್ರ ಅಲ್ಲಿ ಒಂಥರ ಗೆಟಪ್, ಇದು ಉಪೇಂದ್ರ ಗೆಟಪ್ ತರನೇ ಕಾಣಿಸುತ್ತೆ. ಆದ್ರೂ ಕೂಡ ಅದರಲ್ಲಿ ಸ್ವಲ್ಪ ಲೈಟ್ ಆಗಿ ಚೇಂಜ್ ಮಾಡ್ಕೊಂಡು ಎರಡು ಗೆಟಪ್ ಮಾಡ್ಕೊಂಡಿದ್ದಾರೆ. ಆ ಎರಡು ಗೆಟಪ್ ಕೂಡ ಚೆನ್ನಾಗಿದೆ. ಆಮೇಲೆ ವಿಜುವಲಿ ತುಂಬಾ ರಿಚ್ ಆಗಿದೆ ಸಿನಿಮಾ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಂತೂ ಮೆಥಡ್ ಬಳಸ್ಕೊಂಡು ಏನು ಒಂದು ವಿಜುವಲೈಸೇಷನ್ ಮಾಡಿದಾರಲ್ಲ, ಅದು ತುಂಬಾ ಟೆಕ್ನಿಕಲ್, ತುಂಬಾ ಹೈ ಅನ್ಸುತ್ತೆ. ಅದೇ ರೀತಿ ಕೆಲವೊಂದ್ಸರಿ ಮತ್ತೆ ಆಮೇಲೆ ಉಪೇಂದ್ರ ಅವ್ರದ್ದು ಏನು ಬ್ಲಾಕ್ ಡ್ರೆಸ್ ಅಲ್ಲಿ ಇದ್ದಾರೆ, ಅದೊಂದು ವರ್ಡ್ ಇದೆ, ಆ ವರ್ಡ್ ಏನ್ ಕ್ರಿಯೇಟ್ ಮಾಡಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆಮೇಲೆ ಇಂಟರ್ವ್ಯೂ ವರೆಗೂ ನಿಮ್ಗೆ ಎಂಗೇಜಿಂಗ್ ಅನ್ಸುತ್ತೆ. ಆಮೇಲೆ ಯಾಕಂದ್ರೆ ನಾವು ಏನ್ ನಡೀತಾರೆ UI ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಏನ್ ಹೇಳ್ತಾರೆ ಅಂತ. ಸೊ ಏನ್ ನಡೀತಾ ಇದೆ ಇಲ್ಲಿ ಅನ್ನೋದನ್ನ ಸ್ಟಾರ್ಟಿಂಗ್ ಅಲ್ಲಿ ತಿಳ್ಕೋದ್ರಲ್ಲಿ ಸ್ವಲ್ಪ ಬಿಜಿ ಇತ್ತು. ಅದ್ರ ಜೊತೆಗೇನೆ ನಮಗೆ ಇಂಟ್ರೆಸ್ಟಿಂಗ್ ಕೂಡ, ಅಂದ್ರೆ ಬೋರ್ ಆಗೋದಿಲ್ಲ ಎಲ್ಲೂ ಸಿನಿಮಾ. ಇಂಟರ್ವ್ಯೂ ವರೆಗೂ ಚೆನ್ನಾಗಿ ನಡೆಯುತ್ತೆ. ಸೊ ಇಂಟರ್ವ್ಯೂ ಪಾಯಿಂಟ್ ಅಲ್ಲಿ ಒಂದೇನು ನಮಗೊಂದು ಟ್ವಿಸ್ಟ್ ಅಂತ ಹೇಳ್ಬೋದು, ಚಿಕ್ಕದಾಗಿ ಆ ಟ್ವಿಸ್ಟ್ ಸಿಗುತ್ತೆ. ಸೊ ಅಲ್ಲಿವರೆಗೂ ಎಂಗೇಜಿಂಗ್ ಇರುತ್ತೆ. ಅಂದ್ರೆ ಏನ್ ಸ್ಟೋರಿ ಅಂತ ನಾವು ಇನ್ನೂ ಹುಡುಕ್ತಾನೆ ಇರ್ತೀವಿ, ಒಟ್ಟಿನಲ್ಲಿ ಎಂಗೇಜಿಂಗ್ ಆಗಿ ಹೋಗಿದ್ದಾರೆ. ಇನ್ನು ಇಂಟರ್ವ್ಯೂ ಆದ ನಂತರ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ಟೋರಿ ಸ್ವಲ್ಪ ಇವ್ರು ಏನ್ ಹೇಳೋ ಕೊಟ್ಟಿದ್ದಾರೆ ಅನ್ನೋದು ಸ್ವಲ್ಪ ಅರ್ಥ ಆಗಬೇಕು. ಅಂದ್ರೆ ಏನ್ ಸಬ್ಜೆಕ್ಟ್ ಈ ಸಿನಿಮಾದು ಅನ್ನೋದು ನನ್ನ ಪ್ರಕಾರ ಆ ಸಬ್ಜೆಕ್ಟೇ ಅದು ಇರಬಾರ್ದು, ಬೇರೆ ಏನಾದ್ರು ಇರಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಆದ್ರೂ ಪರವಾಗಿಲ್ಲ, ಅದು ಸ್ವಲ್ಪ ಅಲ್ಲಿ ಲ್ಯಾಗ್ ಆಗುತ್ತೆ ಅಥವಾ ಸ್ವಲ್ಪ ಎದುರ ತರ ಅನ್ಸುತ್ತೆ. ಆಮೇಲೆ ಇನ್ನು ಕ್ಲೈಮ್ಯಾಕ್ಸ್ ಹೋಗಿ ಅಂತೂ ಪೂರ್ತಿ ಕ್ಲೈಮ್ಯಾಕ್ಸ್ ಏನೂ ಇಲ್ಲ ಎನ್ಲೆಸ್ ಇಟ್ ಈಸ್ ಕ್ಲೈಮ್ಯಾಕ್ಸ್ ಇಲ್ಲ ಅನ್ನೋ ತರ ಎನ್ಲೆಸ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಅದನ್ನ ಅವರು ಯಾಕೆ ಹೀಗೆ ಮಾಡ್ತಾರೇನೋ. ಹೋದ ಸಿನಿಮಾದಲ್ಲೂ ಸಹಿತ ಇದೇ ರೀತಿ ಅವರು ಎಂಡನ್ನ ಸರಿಯಾಗಿ ಕೊಟ್ಟಿದ್ದಿಲ್ಲ. ಒಂದು ಪೀಕ್ ಇರಬೇಕು ಕ್ಲೈಮ್ಯಾಕ್ಸ್ ಅಲ್ಲಿ, ಆ ಪೀಕ್ ಇದರಲ್ಲಿ ನನಗೆ ಅನಿಸಲಿಲ್ಲ. ಆಮೇಲೆ ಅವರೇ ಈ ಸಿನಿಮಾದಲ್ಲಿ ರಿಯಾಲಿಟಿ ಜೊತೆಗೆ ಅದನ್ನ ಹೇಳ್ತಾ ಹೋಗಿದ್ದಾರೆ. ಪ್ರೇಕ್ಷಕರು ಥಿಯೇಟರ್ ಸಿನಿಮಾ ನೋಡಿದ್ರು ಅವ್ರು ಏನ್ ರಿಯಾಕ್ಷನ್ ಮಾಡ್ತಾರೆ ಅದೆಲ್ಲ ಅದು ಸ್ವಲ್ಪ ಓವರ್ ಅನಿಸ್ತು. ಆದ್ರೆ ಸಿನಿಮಾನೇ ಸಪ್ಪೆ ಇರಬೇಕಾದ್ರೆ ಅದೀಗ ತೀರಾ ಅಪಹಾಸ್ಯ ಮಾಡುವಾಗ ಅನ್ಸುತ್ತೆ ಕೆಲವೊಂದ್ಸರಿ. ಅಂದ್ರೆ ತಮ್ಮೇ ಅಪಹಾಸ್ಯ ಮಾಡ್ಕೊಂಡ ತರನೂ ಆಯ್ತು ಅಂತ ನನಗೆ ಅದು ಅನಿಸ್ತು. ಆಮೇಲೆ ಇದರಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ತುಂಬಾ ಅವರು ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಿ ಅಜೀಶ್ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಆಮೇಲೆ ಉಳಿದ ಪಾತ್ರಗಳು ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಅವರು ಏನು ವಿಜುವಲಿ ಕೆಲವೊಂದು ಅದು ಆಪಲ್ ತಿನ್ನುವಂತ ದೃಶ್ಯ ಆಗಿರ್ಬೋದು, ಆ ಮದರ್ ಅದೇನಿದೆ ಅದನ್ನ ಹೇಳಕ್ ಇಷ್ಟಪಡಲ್ಲ, ಅಂತದೆಲ್ಲಾನು ಚೆನ್ನಾಗಿದೆ. ಆದ್ರೆ ಓವರ್ ಕಥೆನೇ ಅದು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದಿಲ್ಲ, ಅದು ಮೇನ್ ಸ್ಟೋರಿ ಲೈನೇ ಅದು ಪಕ್ಕ ಇದಾಗ್ಲಿಲ್ಲ ಅಂತ ಅನಿಸ್ತು. ಹಾಗಾಗಿ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಕೆಲವೊಂದ್ಸರಿ ದೃಶ್ಯದಲ್ಲಿ ಏನ್ ಬರುತ್ತೆ, ಕ್ಯಾಪ್ ಹಾಕ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾದ ಸೌಂಡ್ ಬರುತ್ತೆ. ಆಮೇಲೆ ಏನಿಲ್ಲ ಅನ್ನುವಂಥದ್ದು ಸಹಿತ ಒಂದ್ ಸ್ವಲ್ಪ ಅಲ್ಲಿ ಸ್ವಲ್ಪ ಬೀಟ್ ಬರುತ್ತೆ. ಆಮೇಲೆ ಉಪೇಂದ್ರ ಅಥವಾ ಸಿನಿಮಾದಲ್ಲಿ ಟ್ರೈನ್ ಹತ್ರ ಹುಡುಗನ್ ಹೇಳಿ ನೀನು ಸುಭಾಷ್ ಚಂದ್ರ ಬೋಸ್ ಅಥವಾ ಏನೋ ಆಗ್ತೀಯ ಹೋಗು ಅಂತ ಹೇಳ್ತಾನೆ, ಅದೇ ಸಿನಿಮಾ ರಿಪೀಟ್ ಮಾಡಿದ್ರೆ ಅಂತ ಏನು ಅವ್ರು ಸಿನಿಮಾ ಮತ್ತು ಉಪೇಂದ್ರ ಸಿನಿಮಾ ಒಂದಿಷ್ಟು ಏನ್ ಜಲಕ್ನ ಸುಮ್ಮನೆ ಸ್ವಲ್ಪ ಈ ಸಿನಿಮಾದಲ್ಲಿ ಅದು ಬಳಕೆ ಆಗಿದೆ. ಅವು ಬಂದಾಗ ತುಂಬಾ ನಮಗೆ ಒಂದು ಗೂಸ್ ಬಂಸ್ ತರ ಅಥವಾ ವಾವ್ ಫೀಲ್ ತರ ಎಂಟರ್ಟೈನ್ ತುಂಬಾ ಆಗುತ್ತೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅದನ್ನ ಅಥವಾ ಉಪೇಂದ್ರ ತರ ಸಿನಿಮಾ ಇರಲಿ ಅಂತ. ಆದ್ರೆ ಇದು UI ಅಲ್ಲಿ ಇಡೀ ಸಿನಿಮಾ ತೋರಿಸಿ ಅವು ಒಂದ್ ಸ್ವಲ್ಪ ಬಂದ್ರು ಎಷ್ಟು ಎಂಟರ್ಟೈನ್ ಮಾಡುತ್ತೆ. ಇಡೀ ಸಿನಿಮಾ ನೋಡಿದ್ರು ಕೂಡ ಆ ರೀತಿ ನಮ್ಗೆ ಫೀಲ್ ಬರ್ತಾ ಇಲ್ವಲ್ಲ ಅನ್ನೋದು ಒಂದು ನನ್ನ ಭಾವನೆ. ಸೊ ಹಂಗಾಗಿ ಏನಂತೀವಿ ಅಂದ್ರೆ ಉಪೇಂದ್ರ ಇಸ್ ಇಂಟೆಲಿಜೆಂಟ್ ಅಂತ ಒಪ್ಕೊಂಡಿದ್ವಿ, ತುಂಬಾ ಇಂಟೆಲಿಜೆಂಟ್ ಅಂತ ನಾವು ಹೋಗ್ತಾ ಇದೀವಿ. ಅದೇ ಅವ್ರಿಗೆ ಅತಿಯಾದ ಇಂಟೆಲಿಜೆನ್ಸಿ ಅಥವಾ ಅವ್ರಿಗೆ ಅದು ಯಾವ ರೀತಿ ತಗೊಂಡಿದ್ದಾರೆ ಗೊತ್ತಿಲ್ಲ, ತುಂಬಾ ಅತಿ ಬುದ್ಧಿವಂತಿಕೆ ಅನ್ನೋ ತರ ಆಯ್ತೇನೋ ಅನ್ಸುತ್ತೆ. ಆದ್ರೆ ಈಗ ನಾನು ಹೇಳ್ಬೇಕು ಅನಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ಉಪೇಂದ್ರ ನಾಟ್ ಅ ಇಂಟೆಲಿಜೆಂಟ್ ಪರ್ಸನ್. ಈಗ ಅಂದ್ರೆ ಒಂದೆರಡು ಅವರ ಹಿಂದಿನ ಸಿನಿಮಾಗಳು ನೋಡಿದ್ರೆ ಇವರೇನ್ ಇಂಟೆಲಿಜೆಂಟ್ ಅಲ್ಲ ಅನಿಸ್ತಾ ಇದೆ ನನಗೆ. ಹಂಗೆ ಹೇಳ್ಬೇಕು ಎಲ್ಲರೂ ಅಂತಾನು ಅನಿಸ್ತಾ ಇದೆ. ಯಾಕಂದ್ರೆ ಅದು ನಾವು ಬುದ್ಧಿವಂತ ಅಂದೊಂದು ನಾವೇ ಅವ್ರನ್ನ ಅಲ್ಲಿ ಇಟ್ಬಿಟ್ಟಿದ್ವಿ. ಆದ್ರೆ ಅವರು ಆ ರೇಂಜ್ಗೆ ಹೋಗ್ತಾ ಇಲ್ಲ. ಅಂದ್ರೆ ಒಂದ್ ರೀತಿ ಇದು ಐನ್ಸ್ಟೈನ್ ಅವ್ರ ತರ ಇಂಟೆಲಿಜೆಂಟ್ ಇದ್ದಾಗ ಕೂಡ ಒಂದ್ಸಾರಿ ಬೆಕ್ಗಳಿಗೆ ಒಂದು ಹೋಲಲ್ಲಿ 3 ಬೇಕು ಹೋಗ್ಬೇಕಾಗಿತ್ತು, ಆದ್ರೆ ಒಂದು ಚಿಕ್ಕ ಬೆಕ್ಕಿಗೆ ದೊಡ್ಡ ಬೆಕ್ಕಿಗೆ 3 ಹೋಲ್ನ ತೋರ್ತಾರೆ. ಅಂದ್ರೆ ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಅಲ್ಲಿ ಕೂಡ ಮೈನಸಸ್ ಇರುತ್ತೆ, 100% ಇರೋದಿಲ್ಲ ಅಂತ. ಈ ಉಪೇಂದ್ರ ಅವ್ರಿಗೂ ಆ ರೀತಿ ಆಗ್ತಾ ಇದೆ ಏನು. ಆದ್ರೆ ಅಟ್ಲೀಸ್ಟ್ ಒಂದು ರೇಂಜ್ ಮಾತ್ರ ಸಿನಿಮಾ ಇರಬೇಕಲ್ವಾ, ಆ ರೇಂಜ್ ಇಲ್ಲ ಅಂತ ಅನ್ಸುತ್ತೆ. ಸೊ ಆಮೇಲೆ ಇನ್ನೊಂದು ಏನು ಅವ್ರು ಹೇಳ್ತಾರೆ ಈ ಸಿನಿಮಾದಲ್ಲಿ ಫೋಕಸ್ ಸಿಗ್ತಾರೆ. ಕೆಲವರು ಆಡಿಯನ್ಸ್ ಕೂಡ ಈ ಸಿನಿಮಾದಲ್ಲಿ ಅವರೇ ತೋರಿಸಿದ್ದಾರೆ. ಅವರು ಸಿನಿಮಾ ನೋಡಿದ ನಂತರ ಅವರು ಯಾರು ಫೋಕಸ್ ಸಿಗುತ್ತೆ ಅವರೆಲ್ಲರೂ ಎಲ್ಲ ಪ್ರಪಂಚ ಬಿಟ್ಟರ ಮಾಡಿ ಬುಧನ್ ತರ ಹೋಗ್ತಾರೆ ಅನ್ನೋ ತರ ಅಥವಾ ಏನೋ ಒಂದು ರಿಯಾಲಿಟಿಗೆ ಹೋಗ್ತಾರೆ ಅನ್ನೋ ತರ ತೋರಿಸಿದ್ದಾರೆ. ಆ ರೀತಿ ಫೋಕಸ್ ನನಗೇನು ಸಿಗಲಿಲ್ಲಪ್ಪ. ಅಂದ್ರೆ ನಾನೇ ದಡ್ಡ, ಓಕೆ ಒಪ್ಕೊಳ್ಳೋದು, ನಾವು ದಡ್ಡರು ತಪ್ಪಂದ್ರೆ ಮುಗಿದೋಯ್ತಲ್ಲ, ನಾವೇ ದಡ್ಡ. ಆದ್ರೆ ಯಾರು ಫೋಕಸ್ ಇಲ್ಲ ಮತ್ತೆ ಸಿನಿಮಾನ ನೋಡುವಾಗ ತೋರಿಸಿದ್ದಾರೆ. ಆ ರಿವ್ಯೂಸ್ ಕೂಡ ಮತ್ತೆ ಸಿನಿಮಾ ನೋಡ್ತಾನೆ, ಅವ್ನು ಮಾತ್ರ ಅರ್ಥ ಆಯ್ತಲ್ಲ. ಅದು ಬೇರೆಯವ್ರಿಗೆ ಎಲ್ಲರಿಗೂ ಅರ್ಥ ಆಗಿ ಏನು ಫೋಕಸ್ ಅಂತ ಸಿಗ್ತಾ ಇದೆ, ಅವ್ರ ಜನ ಹಾಗೆ ಹೋಗ್ತಿದ್ದಾರೆ ಅಂತ ತೋರಿಸಿದ್ದಾರೆ. ಆದ್ರೆ ಅದು ಕೂಡ ಓವರ್ ಆಗಿ ಹೋಗ್ಬಿಡ್ತು. ಯಾಕಂದ್ರೆ ಸಿನಿಮಾ ಆ ರೀತಿ ನನಗೇನೋ ಫೋಕಸ್ ಪಾಯಿಂಟ್ ಏನ್ ಸಿಗಿಲ್ಲ. ಅವ್ರು ಏನ್ ಡಿ ಕೋಡಿಂಗ್ ಅನ್ಕೊಂಡಿದ್ದಾರೆ ಅದು ನನ್ನ ಪ್ರಕಾರ ನನಗೆ ಒಂದು ಅರ್ಧದಲ್ಲಿ ಸ್ಟೋರಿ ಬಗ್ಗೆ ನಾನು ಮಾತಾಡೋದಿಲ್ಲ. ಹಾಗಾಗಿ ಆ ಸ್ಟೋರಿ ನನಗೆ ಅರ್ಥ ಆಗಿಲ್ಲ ಅಂತಾನೆ ಇಟ್ಕೊಂಡ್ರು ಕೂಡ ನಾನು ಮತ್ತೆ ನೋಡೋ ಹಾಗೆ ಅದು ಏನು ಎಂಟರ್ಟೈನ್ ಮಾಡೋದಿಲ್ಲ ನನ್ನ. ಈಗ ಅದ್ರಲ್ಲಿ ಏನೇ ನೀವು ಕೋಡಿಂಗ್ ಅಲ್ಲಿ ಹೇಳಿರಿ ಅಥವಾ ಒಂದು ಸಾಂಕೇತಿಕವಾಗಿ ಅದೇನು ಬ್ಲಾಕ್ ಅಂಡ್ ವೈಟ್ ಬಳಸೋದಾಗಿರ್ಬೋದು, ಮೆದುಳಿಂದ ಬರೋ ತರ ಒಂದೇನೋ ಐಡಿಯಾ ಇರ್ಬೋದು, ಇದೆಲ್ಲ ನೀವು ಏನೇ ಅದಕ್ಕೆ ಕನ್ಕ್ಲೂಷನ್ ಕೊಟ್ಟರು ಕೂಡ ನೋಡುವಾಗ ಎಂಟರ್ಟೈನಿಂಗ್ ಆಗಿಲ್ಲ. ಹಾಗೆ ನೀವು ಏನೇ ಇಂಟೆಲಿಜೆನ್ಸ್ ಪಾಯಿಂಟ್ ಅಲ್ಲಿ ಹಾಕಿರ್ಬೋದು, ನಮ್ಗೆ ಅರ್ಥನೇ ಆಗಿಲ್ಲ ಅಂತ ತಿಳ್ಕೊಳ್ಳೋಣ.
ಅದನ್ನ ನೋಡ್ಬೇಕು ಅನ್ಸಲ್ಲ, ನೋಡುವಾಗ ನಮ್ಗೆ ಎಂಟರ್ಟೈನ್ ಆಗ್ತಾ ಹೋಗಿ. ಈಗ ನೋಡಿ ಎ ಆಗಿರ್ಬೋದು ಉಪೇಂದ್ರ ಇನ್ನೂ 10 ಸಾರಿ ನೋಡಿದ್ರೆ ನಮ್ಗೆ ಏನು ಬೇಜಾರಾಗೋದಿಲ್ಲ. ಆಮೇಲೆ ನಿಮ್ಮ ಇಂಟೆಲಿಜೆನ್ಸ್ ಗೆ ಹ್ಯಾಟ್ಸ್ ಆಫ್ ಅನ್ನೋ ತರ ಬರುತ್ತೆ ಫೀಲು. ಇಲ್ಲಿ ಆ ರೀತಿ ಏನು ಅನಿಸ್ಲಿಲ್ಲ. ಹಿಂದಿನ ಸಿನಿಮಾ ಕೂಡ ಹಂಗೆ ಅನ್ಸಿತ್ತು ನಮ್ಗೆ, ಅದು ಬ್ಲಾಂಕ್ ಸ್ಕ್ರೀನ್ ತೋರಿಸ್ಬಿಟ್ರೆ ಇದು ಮುಗಿದ ತಕ್ಷಣ ಮುಗಿತಾ ಸಿನಿಮಾ ಅನ್ನೋ ತರ ಆಗ್ಬಿಡುತ್ತೆ. ಇಲ್ಲಿ ಕೂಡ ಇನ್ನು ಏನ್ ಹೇಳುದು, ಮತ್ತೆ ಮತ್ತೆ ನೋಡೋ ತರ ಅಂತೂ ಇಲ್ಲ ಇದು. ಆದ್ರೆ ಏನ್ ಹೇಳ್ತಾನೆ ಅಂದ್ರೆ, ಒಂದು ನೀವು ಯುವನ ನೋಡ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ನೋಡಿ. ಯಾಕಂದ್ರೆ ಎಂದರ್ಗೂ ಏನಾಗುತ್ತೆ ಸಿನಿಮಾದಲ್ಲಿ, ಏನಿದೆ ಇದ್ರಲ್ಲಿ ಅಂತ ಕುತೂಹಲಕಾರಿಯಾಗಿ ಹೇಳ್ತಾ ಹೋಗಿದ್ದಾರೆ ಅವ್ರ ಕಥೆನ. ಎಲ್ಲೂ ಗ್ರಿಪ್ ಬಿಟ್ ಕೊಟ್ಟಿಲ್ಲ ಅಥವಾ ಬೋರಿಂಗ್ ತರ ಅನ್ಸೋದು. ಒಂದು ಸೆಕೆಂಡ್ ಹಾಫ್ ಸ್ವಲ್ಪ ಬೋರಿಂಗ್ ಅನ್ಸುತ್ತೆ, ಆದ್ರೂ ಗ್ರಿಪ್ ಇಟ್ಕೊಂಡು ಹೋಗಿದ್ದಾರೆ. ಅದೇ ಮೈನಸ್ ಎಲ್ಲಾಗಿದೆ ಅಂದ್ರೆ, ಅವ್ರು ಏನ್ ಹೇಳಿಕೊಟ್ಟಿದ್ದಾರಲ್ಲ ಆ ಸ್ಟೋರಿನೇ. ಆಮೇಲೆ ಅವರೇ ಒಂದು ಡೈಲಾಗ್ ಕೂಡ ಹೇಳ್ತಾರೆ, ಏನಂದ್ರೆ ಜನಕ್ಕೆಲ್ಲ ಗೊತ್ತಿದೆ. ಸೊ ಗೊತ್ತಿದ್ಮೇಲೆ ನೀವೇ ಕೇಳ್ತಾರೆ. ಒಂದು ಈಗ ನಾವು ಸಿನಿಮಾ ಅನ್ನೋದನ್ನ ಯಾಕಂದ್ರೆ ನಿಮ್ ನೀತಿನ ಅಥವಾ ನೀತಿ ಪಾಠನ ಕೇಳೋಕ್ ಬಂದಿಲ್ಲ. ಅಂದ್ರೆ ನೀತಿನ ಹೇಳಿದ್ರು ಕೂಡ ಎಂಟರ್ಟೈನಿಂಗ್ ವೇ ಅಲ್ಲೇ ಹೇಳ್ಬೇಕು, ನಮ್ಗೆ ಎಂಟರ್ಟೈನ್ ಮಾಡ್ಬೇಕು, ನಮ್ಗೆ ಬೇಕಾಗಿರೋದನ್ನ ಕೊಡಬೇಕು. ಈಗ ಹೆಂಗ್ ಟ್ರಾಲ್ ಸಾಂಗ್ ತುಂಬಾ ಅದು ನೋಡಿ, ಅದು ದಿಢೀರ್ ಅಂತ ಬಂದ್ಬಿಡುತ್ತೆ. ಅದ್ರ ಟ್ರಾಲ್ ಸಾಂಗ್ ಈಗಾಗಲೇ ಫೇಮಸ್ ಆಗಿರೋದ್ರಿಂದ ಅಲ್ಲಿ ನಮ್ಗೆ ಒಂದು ಫೀಲ್ ಕೊಟ್ಟು ಹೋಗುತ್ತೆ ಆ ಸಿನಿಮಾ. ಅದು ವಾವ್ ಕ್ರೇಜ್ ಕೊಟ್ಟು ಹೋಗುತ್ತೆ, ಅದು ಎಂಟರ್ಟೈನ್ ಮಾಡೋಗುತ್ತೆ. ಸೊ ಆ ರೀತಿ ಇಡೀ ಸಿನಿಮಾ ಇರಬೇಕಲ್ಲ, ಪ್ರತಿಯೊಂದು ದೃಶ್ಯ ಆಗಿರ್ಬೋದು, ಡೈಲಾಗ್ಸ್ ಮತ್ತೆ ಉಪೇಂದ್ರ ಡೈಲಾಗ್ಸ್ ಅಂತ ಪವರ್ಫುಲ್ ಡೈಲಾಗ್ಸ್ ಏನಿಲ್ಲ. ಆಮೇಲೆ ಈ ಜಾತಿ ಮತ ಧರ್ಮ ಇದ್ರ ಬಗ್ಗೆ ಇದೆಲ್ಲ ಈಗಾಗಲೇ ಗೊತ್ತಾಗಿದೆ ನಮಗೆ. ಆಮೇಲೆ ಪಾಲಿಟಿಕ್ಸ್ ಸ್ವಲ್ಪ ಅದು ಆ ಪಾಲಿಟಿಕ್ಸ್ ನ ಬಿಟ್ಟು ಅವರು ಏನಾದ್ರು ಸಾಮಾಜಿಕವಾಗಿರಬಹುದು ಅಥವಾ ಜೀವನಕ್ಕೆ ಸಂಬಂಧಿಸಿದಂತ ಕೆಲವು ನೀತಿಗಳನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಆ ರೀತಿ ಅವರು ತಗೊಂಡಿದ್ದಾರೆ. ಆದ್ರೂ ಕೂಡ ಅದು ಎಂಡ್ ಹೋಗಿ ಪೊಲಿಟಿಕಲಿ ಎಂಡ್ ಆಗಿದೆ ಅಂತಾನೆ ಅನ್ಸುತ್ತೆ, ಈಗಿನ ವ್ಯವಸ್ಥೆ ಹೇಗಿದೆ ಅನ್ನೋದು. ಆಮೇಲೆ ಇವ್ರೇನು ಯುಐ ಬಗ್ಗೆ ಏನೇನು ಹೇಳಿದ್ರು, ಯೂನಿವರ್ಸಲ್ ಇಂಟೆಲಿಜೆನ್ಸ್, ಆಮೇಲೆ ಯು ಎಂಡ್ ಆದ್ರೆ ನೀನು ಮತ್ತು ನಾನು. ಸೊ ಈ ರೀತಿ ಏನೇನೋ ಅವರೇ ಮಾಡ್ಬಿಟ್ಟು ಗೆಸ್ ಮಾಡಿದ್ರು. ಆದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಏನು ಅಂತ ಯುಐ ಬಗ್ಗೆ ಏನೂ ಇಲ್ಲ. ಆಮೇಲೆ ನಾನು ಮತ್ತು ನೀನು ಬಗ್ಗೆ ಏನು, ನಾನು ನೀನು ಅನ್ನೋದ್ರ ಬಗ್ಗೆ ಏನಿಲ್ಲ. ಸೊ ಈ ರೀತಿ ನಮ್ಮ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಏನಿತ್ತು ಅದ್ರ ಬಗ್ಗೆ ಏನಿಲ್ಲ. ಆಮೇಲೆ ಅವ್ರು ಹೇಳಿದ್ದಾದ್ರು ಏನ್ ಹೇಳ್ತಾರೆ ಯುಐ ಬಗ್ಗೆ ಅನ್ನೋದು ಏನಂತ ಅರ್ಥ ಆಗೋಲ್ಲ. ಯು ಅಂಡ್ ಐ ಅನ್ನೋದು ಅಥವಾ ಒಂದು ಪ್ರಜೆಗಳು ಅಥವಾ ಇದು ರಾಜಗಳು ಈ ರೀತಿ ತಿಳ್ಕೋಬಹುದು. ಆದ್ರೆ ಅದು ಅಷ್ಟು ವರ್ಕ್ ಆಗಿಲ್ಲ ಅಂತ ಅನಿಸ್ತು ನನಗೆ. ಆಮೇಲೆ ನನಗೆ ಇನ್ನೊಂದು ಏನ್ ಅನಿಸ್ತದೆ ಅಂದ್ರೆ, ಇದನ್ನ ಸುಮ್ಮನೆ ಈ ರೀತಿ ಜನ ಮತ್ತೆ ಮತ್ತೆ ನೋಡೋ ತರ ತೋರಿಸಿ ಯಾರಿಗೆ ಈ ಸಿನಿಮಾ ಅರ್ಥ ಆಗಿಲ್ಲ ಅಂತ ಅವ್ರೆಲ್ಲ ದಡ್ಡು ಅನ್ಕೋಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಆದ್ರೆ ಯಾರಿಗೂ ತಾವು ದಡ್ಡು ಅನ್ಕೊಳ್ಳೋಕೆ ಬಯಸೋದಿಲ್ಲ. ಹಾಗಾಗಿ ನೀವು ಇಂಟೆಲಿಜೆಂಟ್ ಆಗಿದ್ರೆ ನಿಮ್ಗೆ ತಿಳಿದಿಲ್ಲ ಯಾಕೆ ಇನ್ನೂ ನೋಡ್ಬೇಕು ಅನ್ನೋ ತರ ಅವರೇ ಕ್ರೇಜ್ ಸೃಷ್ಟಿ ಮಾಡಿದ್ದಾರೆ ಅನ್ಸುತ್ತೆ ಸಿನಿಮಾದಲ್ಲಿ. ಆದ್ರೆ ಆ ರೀತಿ ಮಾಡಬಾರ್ದು ಅಂತ, ಅಂದ್ರೆ ಒಂದು ಸಿನಿಮಾ ತರನೇ ಮಾಡ್ಬೇಕು. ಅದಕ್ಕೆ ನನಗೆ ಎಂಡಲ್ಲಿ ನನಗೆ ಯುವ ಅಂದ್ರೆ ಏನಪ್ಪಾ ಅಂದ್ರೆ ಉಪ್ಪಿ ಇಂಟೆಲಿಜೆನ್ಸ್ ಅಂತ ಅನಿಸ್ತು. ಅಂದ್ರೆ ಉಪ್ಪಿ ಸರ್ ಏನು ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನ ಮಾಡಿದಾರೆ, ಈ ರೀತಿ ಸಿನಿಮಾ ಮಾಡ್ತೀನಿ, ಇದನ್ನ ಈ ರೀತಿ ತೋರಿಸ್ಬಿಟ್ರೆ ಜನ ತಮ್ಗೆ ಅರ್ಥ ಆಗಲಿಲ್ಲ ಅಂತ ದಡ್ಡು ಅಂತಾನು ಒಪ್ಕೊಳ್ಳೋದಿಲ್ಲ. ನಾವು ಬುದ್ಧಿವಂತರ ಅಂತ ಹೇಳೋದು ನನಗೆ ತಿಳಿಲ್ಲ ಅಂತ ಮತ್ತೆ ನೋಡ್ಲಿ ಅನ್ನೋ ತರ ಆ ಇಂಟೆಲಿಜೆನ್ಸ್ ನ ಬಳಸಿ ಈ ಸಿನಿಮಾ ಮಾಡಿದ್ದಾರೆ, ಒಂದು ಹಿಡನ್ ಇಂಟೆಲಿಜೆನ್ಸ್ ಅಂತ ನನಗೆ ಅನಿಸ್ತಾ ಆ ರೀತಿ. ಆದ್ರೆ ಏನಿದೆ ಅಂತ ನನಗಂತೂ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಇರೋದನ್ನ ಹೇಳಕ್ಕಾಗಲ್ಲ. ಆದ್ರೆ ಒಂದು ಸಿನಿಮಾ ದೃಷ್ಟಿಯಿಂದ ನೋಡಿದ್ರೆ ಇದು ಇನ್ನೂ ಬೆಟರ್ ಆಗಿರ್ಬೇಕಾಗಿತ್ತು ಉಪೇಂದ್ರ ಸಿನಿಮಾ ತರ ನಮ್ಗೆ ಅನಿಸ್ತಾ ಇಲ್ಲ. ಆಮೇಲೆ ಇನ್ನೊಂದು ತುಂಬಾ ಖುಷಿ ಆಗಿತ್ತು ಯುವ, ಯಾಕಂದ್ರೆ ಒಂದು ಏನೋ ಇರ್ಬೋದಪ್ಪ ಇದರಲ್ಲಿ, ಉಪೇಂದ್ರ ಮತ್ತೆ ವಾಪಸ್ ಬರ್ತಾರೆ. ನಮಗೇನಂದ್ರೆ ಒಂದು ಈಗ ನೋಡಿ ಬೇಕಾದ್ರೆ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಬೇರೆ ಸಿನಿಮಾ ಹೋಗ್ತಾ ಇದ್ದು ಕನ್ನಡ ಸಿನಿಮಾ ಹೋಗೋದು. ಅಂದ್ರೆ ನಮ್ಮ ಕನ್ನಡ ಇಂಟೆಲಿಜೆಂಟ್ ಡೈರೆಕ್ಟರ್ಸ್ ಇದ್ದಾಗಿ ಕೂಡ ಅವರು ರೀಚ್ ಆಗ್ತಾ ಇಲ್ಲ, ಸಿನಿಮಾಗಳು ಅಷ್ಟು ಫೇಮಸ್ ಆಗ್ತಿಲ್ಲ. ನಮಗೆ ನಾವು ಯಾವ ಸಿನಿಮಾ ನೋಡಿ ಯಾವ್ದು ಭಾಷೆ ಮಾತಾಡೋದು ನಾವು ಕನ್ನಡಿಗರೆ. ಸೊ ನಮ್ಮಲ್ಲಿ ಒಬ್ರು ಇದ್ದಾನೆ, ಇಂಟೆಲಿಜೆಂಟ್ ಡೈರೆಕ್ಟರ್ಸ್ ನಮ್ಮಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋಕೆ ಉಪೇಂದ್ರ. ಸೊ ಅವ್ರ ಸಿನಿಮಾ ಬರ್ತಾ ಇದೆ ಅಂದ್ರೆ ನಮಗೆ ಒಂದು ಕನ್ನಡ ಸಿನಿಮಾ ಹೋಗೋಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಾವು. ಆದ್ರೆ ಮತ್ತೆ ಉಪೇಂದ್ರ ಅವರು ಇಲ್ಲಿ ಫೇಲ್ ಆದ್ರು, ಆ ರೀತಿ ನಮ್ಗೆ ಅನಿಸ್ಲಿಲ್ಲ, ಹೋಗೋ ತರ ನನಗೆ ಅನಿಸ್ಲಿಲ್ಲ ವೈಯಕ್ತಿಕವಾಗಿ. ಅದು ನಿಮ್ಗೆ ಅನಿಸ್ಬೋದು. ಹಾಗಾಗಿ ನೀವು ಈ ಸಿನಿಮಾನ ನೋಡಿನೇ ಡಿಸೈಡ್ ಆಗಿ ಈ ಸಿನಿಮಾನ ನೀವು ಉಳಿಸಬೇಕಾಗಿತ್ತು ಅಂದ್ರೆ ನೀವೇ ಡಿಕೋಡಿಂಗ್ ಮಾಡ್ಬೇಕು. ಈಗ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ಏನ್ ಹೇಳಿದ್ರೆ ಅನ್ನೋದನ್ನ ನೀವೇ ಡಿಕೋಡಿಂಗ್ ಮಾಡಿ. ಅಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಅಂತ ಇಟ್ಕೊಂಡು ನೀವು ಡಿಕೋಡಿಂಗ್ ಮಾಡಿದ್ರೆ ಒಂದ್ ಸ್ವಲ್ಪ ಏನಾದ್ರು ಅಟ್ಲೀಸ್ಟ್ ಪ್ರೇಕ್ಷಕರು ಇರ್ಲಿ ಬಿಡಪ್ಪ, ಇದಾದ್ರೂ ಇದೆ ಈ ಸಿನಿಮಾದಲ್ಲಿ, ನಮಗೆ ಏನು ಅರ್ಥ ಆಗಿಲ್ಲ ಅನ್ಕೊಳ್ತಾರೆ. ಅದ್ ಬಿಟ್ರೆ ಇದು ಅಂದ್ರೆ ನನ್ಗೆ ಅರ್ಥ ಆಗಿದೆ, ಅದೇನ್ ಪೊಲಿಟಿಕಲ್ ಡ್ರಾಮಾ ಏನಿದೆ ಅರ್ಥ ಆಗಿದೆ. ಆದ್ರೆ ಅದಕ್ಕಿಂತಲೂ ಮೀರಿ ನಾ ಏನೋ ಮಾಡಿದೀನಿ, ಅದು ನಿಮಗೆ ಗೆಸ್ ಮಾಡಕ್ಕಾಗಿಲ್ಲ ಅನ್ನೋ ಅಂತಿದ್ರೆ ಆ ಸಿನಿಮಾ ಅದ ದೃಶ್ಯಗಳನ್ನ ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ ಅಂತ ಹೇಳ್ತೀನಿ. ಅಂದ್ರೆ ಅದು ಮುಂದೆ ನೋಡೋದಾದ್ರೂ ಅದು ಜನ ನೋಡೋಕೆ ಒಂದು ಸಹಾಯ ಆಗುತ್ತೆ. ಇಲ್ಲಿ ಹೋದ್ರೆ ನಿಜವಾಗ್ಲೂ ಯಾರು ವರ್ಡ್ ಆಫ್ ಮೌತ್ ಅಂತ ಏನ್ ಕರಿತೀವೋ ಆ ಜನ ಖಂಡಿತವಾಗ್ಲೂ ಇದನ್ನ ಮೆಚ್ಚೋದ್ರ ತುಂಬಾ ರಾಂಗ್ ಆಗಿ ಹೇಳ್ತಾರೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಸ್ವಲ್ಪ ಆಮೇಲೆ ನೋಡ್ಬೇಕಂದ್ರೆ ಎಕ್ಸ್ಪೆಕ್ಷನ್ ಬಹಳ ಜನ ನೋಡ್ಬೇಕಂತ ಇಟ್ಕೊಂಡಿದ್ದಾರೆ, ಹಿಂಗೆ ನೋಡ್ತಾರೆ. ಆದ್ರೂ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ನಾವು ಪ್ರೇಕ್ಷಕರ ಸಂಖ್ಯೆ. ಅದನ್ನ ಸ್ವಲ್ಪ ನೀವು ಮೇಂಟೈನ್ ಮಾಡ್ಬೇಕಂದ್ರೆ ಆ ವಿಡಿಯೋಗಳನ್ನ ಬಿಡಿ, ನೀವೇ ಏನ್ ಕೊಡಿ, ಏನ್ ಹೇಳಿದ್ರೆ ನೀವು ಅನ್ನೋದನ್ನ ಕಥೆನ ಬಿಡಿ. ಯಾಕಂದ್ರೆ ಕತೆ ಈಗಾಗಲೇ ಗೊತ್ತಾಗ್ಬಿಡ್ತು, ಆ ಕಥೆನೇ ಇಂಟ್ರೆಸ್ಟಿಂಗ್ ಆಗಿಲ್ಲ ನಮ್ಗೆ. ಅಂದ್ರೆ ನೀವೇನ್ ಲೈನ್ ಹೋಗ್ತೀರಾ ಪೊಲಿಟಿಕಲ್ ಬೇಡ, ಸಾಮಾಜಿಕವಾಗಿರುವಂತಹ ಏನಾದ್ರು ಅಥವಾ ಲವ್ ಸ್ಟೋರಿ ತರ. ಆಮೇಲೆ ಸಾಂಗ್ಸ್ ಉಪೇಂದ್ರ ಅಂದ್ರೆ ಸಾಂಗ್ಸ್ ಅಲ್ಲಿ ಇಲ್ಲಿ ಸಾಂಗ್ಸ್ ಇಲ್ಲ, ಟ್ರಾಲ್ ಸಾಂಗ್ ಆಮೇಲೆ ಸತ್ಯ ಅನ್ನೋ ಸಾಂಗ್ ಬಿಟ್ಟು ಸಾಂಗ್ಸ್ ಇಲ್ಲ ಸಿನಿಮಾದಲ್ಲಿ ಏನು. ಆಮೇಲೆ ಎಂಟರ್ಟೈನಿಂಗ್ ಲವ್ ಸ್ಟೋರಿ ಕೂಡ ಇಲ್ಲ. ಸೊ ಈ ರೀತಿ ಅದು ಹೇಗೆ ಉಪೇಂದ್ರ ಸಿನಿಮಾ ಅಂತ ಸಪ್ಪೆ ಅನಿಸ್ತಾ ಇದೆ. ಸೊ ಹಂಗಾಗಿ ಈ ನೀತಿ ಹೇಳೋದನ್ನ ಬಿಟ್ಟು ಅಥವಾ ಪಾಲಿಟಿಕ್ಸ್ ನ ಬಿಟ್ಟು ಬೇರೆ ಏನಾದ್ರು ನೀವು ಮೊದಲು ಯಾವ ರೀತಿ ಟ್ರೈ ಮಾಡ್ತಿರೋ ಅಥವಾ ಬೇರೆ ಜನರೇ ಆಗಿರ್ಬೋದು ಅದನ್ನ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನು ಉಪೇಂದ್ರ ಅವರು ಏನಾದ್ರು ನನ್ನ ಜೊತೆ ಇಂಟ್ರಾಕ್ಷನ್ ಮಾಡಕ್ ಬಯಸಿದರೆ ಖಂಡಿತವಾಗ್ಲೂ ನಾನು ಅವ್ರ ಒಂದು ಇಂಟರ್ವ್ಯೂ ತಗೊಳ್ಬೇಕಂತೀನಿ. ಅಂದ್ರೆ ಈ ಉಳಿದ ಇಂಟರ್ವ್ಯೂಗಳಲ್ಲಿ ಏನಾಗುತ್ತೆ ಅದು ಪೇಡ್ ಇರುತ್ತೆ, ಫಿಕ್ಸ್ಡ್ ಡೈಲಾಗ್ಸ್, ಅವ್ರು ಏನ್ ಕೇಳಬೇಕು ಇರುತ್ತೆ. ಆದ್ರೆ ಉಪೇಂದ್ರ ಅವರು ಕೂಡ ನೇರವಾಗಿ ಮಾತಾಡ್ತಾರೆ, ಅದರಲ್ಲಿ ಏನಿದೆ ಅದೇ ರೀತಿ ನಾನು ಕೂಡ ಸಾಮಾನ್ಯ ವ್ಯಕ್ತಿ ಆಗಿದ್ರು ನೇರವಾಗಿ ಏನಿದೆ ಅದನ್ನೇ ಮಾತಾಡ್ತೀನಿ ನನಗೆ ಅನಿಸಿದನ್ನ. ಸೊ ಅದು ಅವಕಾಶ ಸಿಕ್ಕರೆ ಅಕಸ್ಮಾತ್ ಇದು ರೀಚ್ ಆದ ಉಪೇಂದ್ರ ಸರ್ಗೆ ಖಂಡಿತವಾಗ್ಲೂ ಮಾತಾಡೋಣ ಇದ್ರ ಬಗ್ಗೆ, ಸಿನಿಮಾ ಬಗ್ಗೆ. ಸರ್ ಪ್ಲೀಸ್ ನೀವು ಒಂದು ಯೂಟ್ಯೂಬ್ ಲೈವ್ ಆಗಿರ್ಬೋದು ಅಥವಾ ಇನ್ಸ್ಟಾ ಲೈವ್ ಎಲ್ಲರೂ ಒಂದು ಕಡೆ ಮಾತಾಡೋಣ ಅನ್ಸುತ್ತೆ. ಯಾಕಂದ್ರೆ ಈಗ ಸ್ಟೋರಿನ ರಿವ್ಯೂ ಮಾಡೋಕ್ಕಾಗೋದಿಲ್ಲ, ಹಂಗಾಗಿ ಸ್ಟೋರಿ ಬಗ್ಗೆ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳು ಅಂದ್ರೆ ಆಮೇಲೆ ಸಾಧ್ಯ ಆದ್ರೆ ನೋಡೋಣ, ನೀವು ಪ್ಲೀಸ್ ನಾವು ಒಂದು ಸಂಭಾಷಣೆ ನಡೆಸೋಣ ಅಂತ ಹೇಳ್ತೀನಿ. ಸೊ ಒಟ್ನಲ್ಲಿ ನನಗೆ ಇದು ಓಕೆ ಅಂತ ಅನಿಸ್ತು. ಆಮೇಲೆ ನನ್ನ ರಿವ್ಯೂ ಇಷ್ಟು ಕತೆ ಹೇಳಾದ್ರೆ ಹೇಳಿದೀನಿ. ನಿಮ್ಗೆ ಇಷ್ಟ ಆದ್ರೆ ಇದನ್ನ ಲೈಕ್ ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಆಮೇಲೆ ಇವನ್ನ ನೋಡಿ ತೀರಾ ನೋಡಬಾರ್ದು ಅನ್ನೋ ತರ ಏನಿಲ್ಲ, ಆದ್ರೆ ಬೋಲ್ಡ್ ಫಿಲ್ಮ್ ಇದೆ ಇದು, ಅಡಲ್ಟ್ ನೋಡಿದ್ರೆ ಚೆನ್ನಾಗಿದೆ, ಮಕ್ಕಳಿಗೆ ಅಷ್ಟು
ಇಲ್ಲ ಅಂತ ನನಗೆ ಅನ್ಸುತ್ತೆ, ನೋಡೋದು ಸರಿಯಲ್ಲ ಏನು ಅಂತ. ಆದ್ರೆ ಇದಕ್ಕೆ ಯು ಎ ಸರ್ಟಿಫಿಕೇಟ್ ಇಲ್ಲ, ಯು ಸರ್ಟಿಫಿಕೇಟ್ ಯು ಐ ಸರ್ಟಿಫಿಕೇಟ್ ಅಂತ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಅದೇನಂತ ನಂಗೆ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಹೋಗಿ ನೋಡ್ ಬನ್ನಿ ಸಿನಿಮಾನ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಬಟನ್ ಒತ್ತಿ, ನನ್ನ ವಿಡಿಯೋಗಳು ನಿಮಗೆ ಮುಂದೆ ಸಿಗ್ತಾ ಇರುತ್ತೆ. ಓಕೆ, ಬಾಯ್.